ಬಳ್ಳಾರಿ ಜಿಲ್ಲೆಗೆ ತಟ್ಟದ ಕರ್ನಾಟಕ ಬಂದ್ ಎಫೆಕ್ಟ್. ಬಳ್ಳಾರಿ ಜಿಲ್ಲೆಯಾದ್ಯಂತ ಎಂದಿನಂತೆ ವಾಹನ ಸಂಚಾರ. ಬಳ್ಳಾರಿ ಗಡಿ ಭಾಗ, ಅಲ್ಲಿ ಯಾವುದೇ ಬಂದ್ ಇಲ್ಲ. ಬಳ್ಳಾರಿಯಲ್ಲಿ ಕರ್ನಾಟಕ ಬಂದ್ ನೀರಸ ಪ್ರತಿಕ್ರಿಯೆ. ಯಥಾವತ್ತಾಗಿ ಎಂದಿನಂತೆ ಹೆಂಗಿರಬೇಕು ಹಂಗಿದೆ. ರಾಯಲ್ ವೃತ್ತ ಸೇರಿದಂತೆ ಎಂದಿನಂತೆ ಜನಸಂಚಾರ. ಕೇವಲ ನೈತಿಕ ಬೆಂಬಲಕ್ಕೆ ಸೀಮಿತವಾದ ಇಂದಿನ ಬಂದ್. ನೋಡಿ, ನಾವು ನೋಡ್ತಾ ಇದ್ದೀವಿ ಅಲ್ಲಿ ಬಳ್ಳಾರಿನಲ್ಲಿ ಕಂಡು ಬರ್ತಾ ಇರುವಂಥ ದೃಶ್ಯ. ತಳ್ಳೋ ಗಾಡಿನಲ್ಲಿ ಹಣ್ಣು ಹೂಗಳನ್ನ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಬಸ್ಗಳು ಓಡಾಡ್ತಾ ಇದೆ, ವಾಹನಗಳು ಓಡಾಡ್ತಾ ಇದೆ, ಸಾರ್ವಜನಿಕರು ಓಡಾಡ್ತಾ ಇದ್ದಾರೆ. ಬಂದ್ಗೆ ಯಾವುದೇ ಬೆಂಬಲ ಇಲ್ಲ, ನೈತಿಕ ಬೆಂಬಲ ಅಷ್ಟೇ. ಏನು ಬಿಸಿ ಅಲ್ಲಿ ತಟ್ಟಿಲ್ಲ. ಕಾವೇರಿ ನೀರಿಗಾಗಿ ಕರ್ನಾಟಕ ಬಂದ್ಗೆ ಇಂದು ಕರೆ ನೀಡಿದ ಬೆನ್ನಲ್ಲೇ ಬಳ್ಳಾರಿಯಲ್ಲಿ ಈಗ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗಿರ್ತಕ್ಕಂಥದ್ದು. ಸದ್ಯ ನಾನಿರ್ತಕ್ಕಂಥದ್ದು ಬಳ್ಳಾರಿಯ ರಾಯಲ್ ವೃತ್ತದ ದೃಶ್ಯಾವಳಿಗಳನ್ನು ನನಗೆ ತೋರಿಸ್ತಾ ಹೋಗ್ತೀನಿ. ಎಂದಿನಂತೆ ಈಗ ವಾಹನ ಸಂಚಾರ ಕೂಡ ಬೆಳಗಿನಿಂದಲೂ ಕೂಡ ಬಳ್ಳಾರಿಯಲ್ಲಿ ಆರಂಭ ಆಗಿರುವಂಥದ್ದು. ಮುಖ್ಯವಾಗಿ ಬಸ್ ಆಗಿರಬಹುದು, ಆಟೋಗಳು ಸೇರಿದಂತೆ ಎಲ್ಲವೂ ಕೂಡ ಯಥಾಸ್ಥಿತಿಯಾಗಿ ಓಡಾಟ ನಡೆಸ್ತಾ ಇರುವಂಥದ್ದು. ಶಾಲಾ ಕಾಲೇಜಿಗೆ ಹೋಗಬೇಕಾದಂಥ ವಿದ್ಯಾರ್ಥಿಗಳು ಎಂದಿನಂತೆ ತೆರಳ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಕೂಡ ಜೋರಾಗಿರುವಂಥದ್ದು. ಯಾಕಂದರೆ ಬಳ್ಳಾರಿಯಲ್ಲಿ ಅಷ್ಟರ ಮಟ್ಟಿಗೆ ಈ ಒಂದು ಕಾವೇರಿ ನೀರಿನ ಹೋರಾಟ ಎಫೆಕ್ಟ್ ತಟ್ಟಿಲ್ಲ. ಯಾಕಂದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದು ತುಂಗಭದ್ರಾ ಜಲಾಶಯದಿಂದ ನೀರು ಬಿಡಬೇಕನ್ನುವಂಥ ಒಂದು ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಹೋರಾಟ ನಡೀತಾ ಇತ್ತು. ಈಗ ಸದ್ಯ ಕಳೆದ 2 ದಿನಗಳಿಂದಲೂ ಕೂಡ ತುಂಗಭದ್ರಾ ಜಲಾಶಯದಿಂದ ಕಾಲುವೆಗಳಿಗೆ ನೀರು ಹರಿಸಿದ ಪರಿಣಾಮವಾಗಿ ಯಾರೂ ಕೂಡ ಈ ಒಂದು ಕರ್ನಾಟಕ ಬಂದ್ಗೆ ಬೆಂಬಲ ಸೂಚಿಸಿಲ್ಲ ಅನ್ನುವಂಥ ಒಂದು ಮಾತುಗಳನ್ನು ಒಂದಷ್ಟು ಸಂಘಟನೆಗಳ ಮುಖಂಡರು ಕೂಡ ಹೇಳ್ತಾ ಇರುವಂಥದ್ದು. ಮುಖ್ಯವಾಗಿ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಂಥ ಸಂದರ್ಭದಲ್ಲಿ ಬಳ್ಳಾರಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಎಫೆಕ್ಟ್ ತಟ್ತಾ ಇತ್ತು. ಆದರೆ ಕಾವೇರಿ ನೀರಿಗೆ ಹೋರಾಟ ಏನು ನಡೀತಾ ಇದೆ ಅದಕ್ಕೆ ಬಳ್ಳಾರಿಯಲ್ಲಿ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಯಾಕಂದರೆ ಬಳ್ಳಾರಿಯ ರಾಯಲ್ ವೃತ್ತದಲ್ಲಿ ಏನಾದರೂ ಬಂದ್ಗೆ ಕರೆ ನೀಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಪೊಲೀಸರ ನಿಯೋಜನೆ ಆಗ್ತಾ ಇತ್ತು. ಆದರೆ ಈವರೆಗೂ ಕೂಡ ಪೊಲೀಸರ ನಿಯೋಜನೆ ಕೂಡ ಆಗಿಲ್ಲ. ಮುಖ್ಯವಾಗಿ ಇಲ್ಲಿ ಇರ್ತಕ್ಕಂಥ ಏನು ರಾಯಲ್ ವೃತ್ತದಲ್ಲಿ ಇರ್ತಕ್ಕಂಥ ಅಂಗಡಿಗಳಾಗಿರ್ಬೋದು ಎಲ್ಲವೂ ಕೂಡ ಈಗ ಓಪನ್ ಆಗಿರುವಂಥದ್ದು. ರಸ್ತೆ ಬದಿಯ ವ್ಯಾಪಾರ ಕೂಡ ನಡೀತಾ ಇರುವಂಥದ್ದು. ಕರ್ನಾಟಕ ಬಂದ್ಗೆ ಕರೆ ಏನು ದಕ್ಷಿಣ ಕರ್ನಾಟಕದಲ್ಲಿ ಅದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾತ್ರ ಅದು ಎಫೆಕ್ಟ್ ತಟ್ತಾ ಇಲ್ಲ. ಎಂದಿನಂತೆ ಇಲ್ಲಿ ಯಥಾಸ್ಥಿತಿ ಜೀವನ ಅಂದರೆ ವಾಹನ ಸಂಚಾರ ಆಗಿರ್ಬೋದು, ಜನರ ಓಡಾಟ ಆಗಿರ್ಬೋದು, ಅಂಗಡಿ ಮುಂಗಟ್ಟುಗಳಾಗಿರ್ಬೋದು ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿ ಇರುವಂಥದ್ದು. 11 ಗಂಟೆಗೆ ಬಳಿಕ ಅಂದರೆ ಒಂದಷ್ಟು ಸಂಘಟನೆಗಳೇನಿದ್ದಾವೆ ಅವು ನೈತಿಕ ಬೆಂಬಲ ಮಾತ್ರ ಕೊಟ್ಟಿರುವಂಥದ್ದು. 11 ಗಂಟೆಯ ಬಳಿಕ ಒಂದಷ್ಟು ಕನ್ನಡಪರ ಸಂಘಟನೆಗಳೇನಿದ್ದಾವೆ ಅದು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡೋದಾಗಿರ್ಬೋದು ಮತ್ತು ರಾಯಲ್ ವೃತ್ತದಲ್ಲಿ ಒಂದಷ್ಟು ಪ್ರತಿಭಟನಾ ಆಕ್ರೋಶವನ್ನು ಹೊರಹಾಕುವಂಥ ಒಂದು ಕೆಲಸ ಆಗುತ್ತೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಬೆಳಗ್ಗೆ 6 ಗಂಟೆಯಿಂದಲೂ ಕೂಡ ಎಂದಿನಂತೆ ವಾಹನ ಸಂಚಾರ ಜೊತೆಗೆ ಹಾಲು ಏನು ಬೀದಿ ಬದಿ ವ್ಯಾಪಾರ ಆಗಿರ್ಬೋದು ಎಲ್ಲವೂ ಕೂಡ ಸಹಜ ಸ್ಥಿತಿಯಲ್ಲಿ ಇರತಕ್ಕಂಥ ಲಕ್ಷಣಗಳು ಈಗ ಸದ್ಯ ಬಳ್ಳಾರಿಯಲ್ಲಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆಗೆ ಶಿವಾನಂದ್ ಮದಿಹಳ್ಳಿ, ನ್ಯೂಸ್ ಫಸ್ಟ್ ಕನ್ನಡ, ಬಳ್ಳಾರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.